ನೋಡ್ರಪ್ಪ, ಎಲೆಕ್ಷನ್ ರಿಸಲ್ಟ್ ಬಂದು ಯಾವ್ಯಾವ ಪಕ್ಷದ ಹಣೆಬರಹ ಏನು ಅಂತ ಗೊತ್ತಾಗಿ ಆಗ್ಲೇ ಬರೋಬ್ಬರಿ 8 ದಿನ ಆಯ್ತು. ಹಾಗಾಗಿ ಇವಾಗ ಯಾವ್ಯಾವ ಪಕ್ಷದವರು ಏನೇನು ಮಾಡ್ತಿದ್ದಾರೆ ಮತ್ತ ಏನೇನು ಹಾಡ್ತಿದ್ದಾರೆ ಅಂತ ಒಂದ್ ರೌಂಡ್ ನೋಡ್ಕೊಂಡ್ ಬರೋಣ. ಅಲ್ಲ ಏನ್ರಿ ಇದು? ಈ ಕಾಂಗ್ರೆಸ್ ಪಾರ್ಟಿಯಲ್ಲಿ ಗೆದ್ದವರು ಒಬ್ರು ಕಾಣ್ತಾ ಇಲ್ವಲ್ಲ, ಎಲ್ಲಿ ಹೋದ್ರು? ಎಲ್ರು ಡೆಲ್ಲಿಗೆ ಹೋಗಿ ಕುಂತಾರನ್ರಿ ಮತ್ತ? ಕುರ್ಚಿ ಕೊಡೋರು ಮೇಲೆ ಕುಂತವ್ರೆ, ನಮ್ಗೆ ನಿಮಗೆ ಯಾಕೆ ಟೆನ್ಷನ್ನು? ಕುರ್ಚಿ ಕೊಡೋರು ಮೇಲೆ ಕುಂತವ್ರೆ, ನಮ್ಗೆ ನಿಮಗೆ ಯಾಕೆ ಟೆನ್ಷನ್ನು? ಲಗಾಮ್ ಹೈಕಮಾಂಡ್ ಕೈಲಿ ನಾವೇನ್ ಮಾಡೋಣ? ಎಲ್ಲಾರು ಡೆಲ್ಲಿಗೆ ಹೋಗಿ ಕಾಲ ಕಳೆಯೋಣ. ಕುರ್ಚಿ ಕೊಡೋರು ಮೇಲೆ ಕುಂತವ್ರೆ, ನಮ್ಗೆ ನಿಮಗೆ ಯಾಕೆ ಟೆನ್ಷನ್ನು? ಓಕೆ, ಸ್ಟಾಪ್. ಅಲ್ಲ, ಕಾಂಗ್ರೆಸ್ ಪಾರ್ಟಿಯವರು ಗೆದ್ದು ಮಂತ್ರಿ ಪಟ್ಟಕ್ಕಾಗಿ ಏನೋ ಹಿಂಗ್ ಹಾಡ್ತಿದ್ದಾರೆ. ಆದ್ರೆ ಪಾಪ ನಮ್ಮ ಕುಮಾರಣ್ಣನ ಪಕ್ಷದವರು ಏನಂತ ಹೇಳ್ತಿರ್ಬಹುದು? ಹುದ್ದೆಗೆ ಗುರಿ ಯಾವುದು, ಕುರ್ಚಿಗೆ ಬುಡ ಯಾವುದು, ಪಕ್ಷದಲ್ಲಿ ದೊಡ್ಡ ಯಾವುದು, ನಮಗೆಲ್ಲ ಹಾದಿ ಯಾವುದು? ಇವ್ರದು ಹಿಂಗಾಯ್ತು. ಇನ್ನು ಲಾಸ್ಟ್ ಟೈಮ್ ದರ್ಬಾರ ಮಾಡಿ ಈ ಸಾರಿ ಸೋತು ಹೋದ ಬಿಜೆಪಿ ಪಕ್ಷದವರು ನಮಗೆಲ್ಲ ಸೋಲಾಯ್ತು, ತಲೆಯೆಲ್ಲ ಕೆಟ್ಟೋಯ್ತು, ಜೀವನ 2 ಬಟ್ಟಾಯ್ತು, ಯಾಕೆ ದೂಸ್ರಾ ಮಾತು? ತಪ್ಪನ್ನು ಮಾಡಿದ ಮೇಲೆ ಶಿಕ್ಷೆ ಆಗದ ಎತ್ತದ, ಜನರಿಂದ ಗೆದ್ದ ಮೇಲೆ ಸುಮ್ಮನೆ ಕೂರ ಕಾಯ್ತದ. ಅಧಿಕಾರ ನಮ್ ಕೈಲಿಲ್ಲ, ನಾವೇನ್ ಮಾಡೋಣ? ಕಾಂಗ್ರೆಸ್ ಪಾರ್ಟಿಯ ಡ್ರಾಮಾ ನೋಡ್ತಾ ಸುಮ್ಮನೆ ಕೂರೋಣ. ಆಯ್ತಪ್ಪ, ಇದೆಲ್ಲ ಓಕೆ. ಮತ್ತೆ ಯಾರ್ಯಾರು ಏನೇನು ಹೇಳ್ತಿದಾರಂತ ಅದನ್ನು ಹೇಳಬಿಡ್ರಲ್ಲ. ಸಣ್ಣ ಪಾರ್ಟಿಲಿ ಎಲ್ಲಾರು ಸೋತೋದ್ರು, ಇಲ್ಲೊಬ್ಬ ಸೂಪರ್ರು, ಅಲ್ಲೊಬ್ಬ ಬಂಪರ್ರು. ರಾಜ್ಯದ ರಾಜಕೀಯ ನೋಡ್ತಾ ದೊಡ್ಡ ಗೌಡ್ರು ಸುಸ್ತಾಗಿ ಮಲಗವ್ರ, ಯಾರಪ್ಪ ಎಬ್ಬಿಸೋರು? ಯಾವನೋ ಬಿಟ್ಟು ಹೋದ ಹಳೆ ಕುರ್ಚಿ ಅಲ್ಲೈತಿ, ಅಲ್ಲೋಗಿ ಕೂರೋ ಮಗನೇ ನಿಲ್ಲಬೇಡ ನೀನೆಲ್ಲು. ಬಿಜೆಪಿ ಪಾರ್ಟಿ ಇದೆ, ನಾವೇನ್ ಮಾಡೋಣ? ಅವರಿಗೂ ಜಾಗ ಕೊಟ್ಟು ಸುಮ್ಮನೆ ಕೂರೋಣ. ಕುರ್ಚಿ ಕೊಡೋರು ಮೇಲೆ ಕುಂತವ್ರೆ, ನಮ್ಗೆ ನಿಮಗೆ ಯಾಕೆ ಟೆನ್ಷನ್ನು? ಕುರ್ಚಿ ಕೊಡೋರು ಮೇಲೆ ಕುಂತವ್ರೆ, ನಮ್ಗೆ ನಿಮಗೆ ಯಾಕೆ ಟೆನ್ಷನ್ನು? ಲಗಾಮ್ ಹೈಕಮಾಂಡ್ ಕೈಲಿ ನಾವೇನ್ ಮಾಡೋಣ? ಎಲ್ಲಾರು ಡೆಲ್ಲಿಗೆ ಹೋಗಿ ಕಾಲ ಕಳೆಯೋಣ. ಓಕೆ, ನೋಡಿದ್ರೇನ್ರಪ್ಪ ಯಾವ್ಯಾವ ಪಕ್ಷದವರು ಏನೇನು ಹೇಳಿದ್ರು ಅಂತ. ಓಕೆ, ಏನಿವೆ ಇವಾಗ ನಮಗೆ ಟೈಮ್ ಆಯ್ತು, ಬರ್ತೇವಿ, ಮತ್ತೆ ನಿಮಗೆ ಸಿಗ್ತೇವಿ. ಮತ್ತೆ ಆಗ್ತಾಡ ಒಂದ್ಸಾರಿ ಹೊಡಿರಿ ಹಲ್ಗಿ.